ನಾನು ಹೇಟರ್ಸ್ ನೋಡ್ತಿದ್ದೆ ಮೊಬೈಲಲ್ಲಿ. ಸುಮ್ಮನೆ ಅವರು ಮೂವಿ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ. ನೀವು ಯಶ್ ಫ್ಯಾನ್ ಆಗಿ, ದರ್ಶನ್ ಫ್ಯಾನ್ ಆಗಿ, ಸುದೀಪ್ ಫ್ಯಾನ್ ಆಗಿ, ಇದು ಕನ್ನಡ ಇಂಡಸ್ಟ್ರಿ. ಫಸ್ಟ್ ಕನ್ನಡ ಇಂಡಸ್ಟ್ರಿನ ಬೆಳೆಸಿ, ಬೇರೆ ಇಂಡಸ್ಟ್ರಿ ಜೊತೆ ನಾವು ಪೈಪೋಟಿ ಮಾಡಬೇಕಿಟ್ರೆ ನಮ್ಮ ಹೀರೋಗಳ ಜೊತೆ ನಾವು ಹೊಡೆದಾಡ್ಕೊಂಡ್ರೆ ಫ್ಯಾನ್ಗಳು, ನಾಳೆ ಕನ್ನಡ ಇಂಡಸ್ಟ್ರಿ ಬೆಳೆದಿ ಹಂಗೆ. ಈಗ ಆಲ್ರೆಡಿ 4 ವರ್ಷಕ್ಕೊಂದು ಮೂವಿ ಬರ್ತಿದೆ. ಒಂದು ಅನುಭವ ಅನ್ನೋ ಮೂವಿ ಬಂದಿದೆ ಕನ್ನಡದಲ್ಲಿ ಆಲ್ರೆಡಿ, ಎಲ್ಲರೂ ನೋಡಿದ್ದಾರೆ ಆ ಕಾಲದಲ್ಲಿ, ಈಗಲ್ಲ. ಮತ್ತು ಕೆಲವೊಂದು ವೆಬ್ ಸೀರೀಸ್ಗಳೆಲ್ಲ ಬರುತ್ತೆ. 18 ವರ್ಷದವರು ನೋಡಬೇಡಿ ಅಂತ ಅವರೇ ತೋರಿಸಿದ್ದಾರೆ, ನೋಡಬೇಡಿ. ಉಳಿದವರೆಲ್ಲ ಬಂದು ಮೂವಿ ನೋಡಬೇಕು ನಿಜವಾಗ್ಲೂ ಕನ್ನಡಿಗರಾಗಿದ್ರೆ. ಯಾಕಂದ್ರೆ ಯಶ್ ಅವರು ಎಲ್ಲಿ ಹೋದ್ರು ಕನ್ನಡಿಗರು ಕನ್ನಡದಲ್ಲೇ ಮಾತಾಡೋದು ಜಾಸ್ತಿ. ನಮ್ಮ ಮೇಲೆ ಭಾರ ಇದೆ, ನಾವು ಕನ್ನಡ ಮೂವಿನ ಗೆಲ್ಸ್ಬೇಕು. ಇವತ್ತು ನಾವು ಏನಂತ ತೋರಿಸ್ಬೇಕು. ಯಾವುದು ಹೀರೋಗಳು 2 ವರ್ಷ 3 ವರ್ಷಕ್ಕೊಂದು ಮೂವಿ ಬರ್ತಾ ಇದೆ. ಇವತ್ತು ಯಾವ ಮೂವಿ ಬರೆದು ಎಕ್ಸ್ಪೀರಿಯನ್ಸ್ ಇದ್ದವ್ರು ಯಾರು ಇಲ್ಲ. ಅದಕ್ಕೆ ನಾವು ಈ ಮೂವಿನ ಗೆಲ್ಸಿ ನಾವು ನಮ್ಮ ಪವರನ್ನು ನಾವು ತೋರಿಸ್ಬೇಕು. ಇವತ್ತು ನೋಡಿ, ಎಕ್ಕಡ ಎನ್ನಡ ಅಂದ್ರೆ ಪ್ರೊಡ್ಯೂಸರ್ ಬೇರೆ ಲ್ಯಾಂಗ್ವೇಜು, ಮತ್ತು ಡೈರೆಕ್ಟ್ರ್ ಬೇರೆ ಲ್ಯಾಂಗ್ವೇಜು, ಮತ್ತು ಉಳಿದವ್ರು ಸಿಂಗರ್ ಬೇರೆ ಲ್ಯಾಂಗ್ವೇಜು. ಎಲ್ಲರೂ ಇವತ್ತು ನಾನು ಮಾತಾಡಬೇಕು ಅಂತ ಕನ್ನಡದಲ್ಲಿ ಬಂದು ಈ AMB ಕ್ರಿಯೇಷನಲ್ಲಿ ಮಾತಾಡಿದ ಕೈರಾಡವಾಣಿ ನಮಸ್ಕಾರ ಬೆಂಗಳೂರು ಹೇಳಿಬಿಟ್ಟು ನಾನು ಇದಕ್ಕೆ ಮಾತಾಡೋಕ್ಕೆ ಕಾಯ್ತಾ ಇದ್ದೆ ಅಂತ ಅವ್ರು ಹೇಳಿದ್ದಾರೆ. ಕನ್ನಡ ಅಂತಿದ್ರು, ಇವತ್ತು ಕನ್ನಡ ಅಂತಿದ್ದಾರೆ. ಅದಕ್ಕೆ ಕಾರಣನೇ ನಮ್ಮ ಯಶ್ ಬಾಸು. ಇವತ್ತು ಈ ಮೂವಿನ ಗೆಲ್ಲಿಸ್ಬೇಕು. ಇಂಥ 1000 ಮೂವಿ ಬಂದು ನಾವು ಸಪೋರ್ಟ್ ಮಾಡಬೇಕು. ಮತ್ತು ಹೇಟರ್ಸ್ಗಳಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ನೀವು ಬೇರೆ ಬೇರೆ ಹೀರೋಗಳು ಫ್ಯಾನ್ ಆಗಿಬಿಟ್ಟು ನಮ್ಮ ಕನ್ನಡ ಯಶ್ಗೆ ವಿರೋಧ ಮಾಡಿಬಿಟ್ಟು ಅವರಿಗೆ ತುಳಿಯೋಕೆ ಪಟ್ಟರೆ ನಿಮ್ಮ ಹತ್ರ ಸಾಧ್ಯ ಇಲ್ಲ. ನಾವು ಕನ್ನಡಿಗರು ಯಶನ್ನು ಬಿಟ್ಕೊಡಲ್ಲ. ಅಷ್ಟೇ ಹೇಳ್ತೀನಿ. ಜೈ ಯಶ್ ಬಾಸ್.